ದೇವರ ನಮಗೆ ಮಹಿಮೆಯಾಗಲಿ. ಇಂದು ಮಹಾ ಉಪವಾಸದ 3ನೇ ಭಾನುವಾರ ಆಗಿದೆ. ಕಳೆದ 14 ದಿನದಿಂದ ನಾವು ಉಪವಾಸ ದಿನದ ಧ್ಯಾನಕ್ಕೆ ಮೂಲಕವಾಗಿ ಒಂದೊಂದು ಪ್ರಪಾತವನ್ನು ಎದುರು ನೋಡುತ್ತೇವೆ. ಇಂದು 15ನೆಯ ದಿನದಲ್ಲಿ ಪಾರ್ಶ್ವವಾಯು ರೋಗಿಯ ಸೌಖ್ಯಾನುಭವವಾಗಿದೆ ಧ್ಯಾನಿಸುವಂಥದ್ದು. ಮಾರ್ಕನು ಬರೆದ ಸುವಾರ್ತೆ 2ನೆಯ ಅಧ್ಯಾಯ ಪ್ರಥಮ 12 ವಚನಗಳಲ್ಲಿ ಈ ರೋಗಿಯ ಸೌಖ್ಯಾನುಭವದ ಬಗ್ಗೆ ಬರೆಯಲ್ಪಟ್ಟಿದೆ. ಸದ್ಗುಣಗಳನ್ನು ಹೊಂದಿರುವ 4 ಸ್ನೇಹಿತರ ಸಹಾಯದಿಂದ ಮಾತ್ರವಾಗಿದೆ ಅವನ ಸೌಖ್ಯವಾಗಿದ್ದು. ಸೌಖ್ಯದಾಯಕ ಸೇವೆಯಲ್ಲಿರುವ ಸಹಯೋಜನೆ ಈ ಭಾಗದಲ್ಲಿ ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಕ್ಷಮೆ, ಶ್ರದ್ಧೆ, ತಕ್ಕ ಸಮಯದಲ್ಲಿರುವ ವರ್ತನೆ, ಕಠಿಣ ಪ್ರಯತ್ನ, ಪರೋಪಕಾರ ಇವುಗಳ ಬಗ್ಗೆ ಇರುವಂಥ ವಿಷಯಗಳು ಈ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ದಿನದಲ್ಲಿ ನಾವು ಹಂಚಲಿಕ್ಕಿರುವಂಥದ್ದು ಇದ್ದಾಗಿದೆ. ಉಪವಾಸ ದಿನಗಳಲ್ಲಿ ನಾವು ನಮ್ಮನ್ನೇ ಗಮನಿಸಬೇಕಾಗಿರುವ ಕಾಲವಾಗಿದೆ. ಯೇಸುವಿನ ಸೇವೆಗೂ ವರ್ತನೆಗೂ ಪ್ರಾಮುಖ್ಯತೆ ಇಲ್ಲ ಎಂಬುದಾಗಿ ಅಲ್ಲ, ಬದಲಾಗಿ ನನಗೆ ಯಾವ ಥರದ ರೂಪಾಂತರ ಉಂಟಾಗಬೇಕು ಎಂದು ಧ್ಯಾನಿಸಲು ಈ ಭಾಗದಿಂದ ನಮಗೆ ಸಾಧ್ಯವಾಗಬೇಕು. ಅದು ನಮಗೆ ಪ್ರಯೋಜನಕರವಾಗಿರುತ್ತದೆ. ನೋಂಬು ದಿನದಲ್ಲಿ ತ್ಯಜಿಸುವುದು ಎಂಬ ವಿಷಯದ ಬಗ್ಗೆಯಾಗಿದೆ ನಾವು ಕಲಿಯುವಂಥದ್ದು. ಬೇಡಾದಂಥ ವಿಚಾರಗಳು, ಕೆಲಸಗಳು, ಸ್ವಭಾವಗಳು, ಆಡಂಬರಗಳು, ಲೌಕಿಕ ಅನುಕೂಲತೆಗಳು, ರುಚಿಕರವಾದ ಆಹಾರ ಪದಾರ್ಥಗಳು ಇವೆಲ್ಲವುಗಳನ್ನು ತ್ಯಜಿಸಿ ಸರಳತೆಯನ್ನು ಸಿಗಿರಿಸುವ ಕಾಲವಾಗಿದೆ ಇದು. ಆದರೆ ಈ ದಿನದಲ್ಲಿ ಗಳಿಸಬೇಕಾಗಿರುವ ಕಾರ್ಯಗಳ ಬಗ್ಗೆ ನಾವು ಮನಪೂರ್ವಕವಾಗಿ ಮರೆತು ಬಿಡಬಾರದು. ನಮ್ಮ ಜೀವನ ಶೈಲಿಯಲ್ಲಿ, ವಸ್ತ್ರಧಾರಣದಲ್ಲಿ, ಉಪಭೋಗದಲ್ಲಿ, ಸುಖ ಸೌಕರ್ಯಗಳಲ್ಲಿ ನಾವು ಸರಳತೆಯನ್ನು ಸಿಗಿರಿಸಬೇಕಾಗಿದೆ. ವಿಶೇಷವಾದ ಸ್ವಭಾವವನ್ನು ರೂಪಿಸುವಂಥದ್ದು ಈ ಗಳಿಸುವಿಕೆಯಲ್ಲಿ ಸೇರುವಂಥದ್ದಾಗಿದೆ. ಈ ವೇದಭಾಗದಲ್ಲಿರುವ 4 ಸ್ನೇಹಿತರು ಕ್ಷಮೆಯ ಉತ್ತಮ ಉದಾಹರಣೆಯಾಗಿದೆ. ನಾವು ಕ್ಷಮೆಯಿಲ್ಲದ ಲೋಕದಲ್ಲಿ ಆಗಿದೆ ಜೀವಿಸುವುದು. ಈ 4 ಸ್ನೇಹಿತರು ಪಾರ್ಶ್ವವಾಯು ರೋಗಿಯ ಹತ್ತಿರ ಕ್ಷಮೆಯಿಂದ ವರ್ತಿಸುತ್ತಿದ್ದಾರೆ. ಕ್ಷಮೆಯ ಬಗ್ಗೆ ನಾವು ಆಳವಾಗಿ ತಿಳಿದುಕೊಳ್ಳಬೇಕಾಗಿದೆ. ನೋಂಬಲ್ಲಿ ಕ್ಷಮೆಯು ಬೇಕಳ ಅಗತ್ಯವಾದ ಸ್ವಭಾವವಾಗಿದೆ. 70 ಸಾರಿ ಕ್ಷಮಿಸಬೇಕೆಂದು ಹೇಳಿದ ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದವರೆಗೆ ನಮ್ಮನ್ನು ಕ್ಷಮಿಸಿದ್ದಾನೆ. ಉದ್ದೇಶಪೂರ್ವಕವಾದ ಕ್ಷಮೆಯ ಸ್ವಭಾವವು ಈ ಸ್ನೇಹಿತರಲ್ಲಿ ಇದ್ದ ಕಾರಣ ಅವರು ಎಲ್ಲ ಅಡಚಣೆಗಳು ಮೀರಿ ರೋಗಿಯನ್ನು ಸೌಖ್ಯದ ಕಡೆಗೆ ನಡೆಸಿದ್ದಾರೆ. ಅದು ಅವನಿಗೆ ಆಶೀರ್ವಾದಕ್ಕೆ ಕಾರಣವಾಯಿತು. ನಾವು ಸ್ವಯಕ್ಕಾಗಿ ಕ್ಷಮಿಸಲು ಸಿದ್ಧರಾಗುತ್ತೇವೆ, ಆದರೆ ಇತರರಿಗಾಗಿ ಪ್ರಾಮಾಣಿಕತೆಯಿಂದ ಕ್ಷಮಿಸಲು ಸಿದ್ಧರಾಗಿದ್ದೀರಾ? ಸಮಯವನ್ನು ಮತ್ತೊಬ್ಬರಿಗಾಗಿ ಉಪಯೋಗಿಸಲು ತಯಾರಾಗಿದ್ದೀರಾ? ನಿಸ್ವಾರ್ಥದಿಂದ ಮತ್ತೊಬ್ಬರಿಗಾಗಿ ದುಡಿಯಲು ಮನಸ್ಸಿದ್ದೀರಾ? ಮನುಷ್ಯರಿಗೆ ಈ ರೀತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆಯೋ ಎಂಬ ಪ್ರಶ್ನೆ ನಮ್ಮಲ್ಲಿ ಬರಬಹುದು. ಸಾಧ್ಯವಾಗುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಈ 4 ಸ್ನೇಹಿತರು. ಸಹೋದರನ ಸೌಖ್ಯಕ್ಕೆ, ಒಳಿತಿಗೆ, ಅವನ ಅಭಿವೃದ್ಧಿಗೆ ಸಹಾಯವಾಗುವ ಎಲ್ಲವುಗಳನ್ನು ಸಂತೋಷದಿಂದ ಅಡಚಣೆಗಳು ಮೀರಿ ಮಾದರಿಯ ಸ್ವಭಾವವನ್ನು ಸಿಗಿರಿಸಲು ನಾವು ಸಿದ್ಧರಾಗಬೇಕು. ನನ್ನ ಧ್ಯಾನವನ್ನು ಮುಗಿಸಿದ್ದೇನೆ. ಕ್ಷಮೆಯನ್ನು ಹೊಂದೋದು ಮಾತಿನಲ್ಲಿ ಅಲ್ಲ, ಕ್ರಿಯೆಯಲ್ಲಿ ಪ್ರಕಟವಾಗಬೇಕಾಗಿರುವ ಸ್ವಭಾವವಾಗಿದೆ ಎಂದು ಈ 4 ಜನರು ನಮ್ಮನ್ನು ನೆನಪಿಸುತ್ತಾರೆ. ಆಳವಾದ ಕ್ಷಮೆಯ ಒಡೆಯರಾಗಲು ಈ ದಿನಗಳಲ್ಲಿ ನಮ್ಮ ಹೃದಯಗಳನ್ನು ರೂಪಿಸಬೇಕು. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ 40 ದಿನ ಉಪವಾಸವು, ಶಿಲುಬೆಯ ಮಾರ್ಗವು ಧ್ಯಾನಿಸುವ ಈ ಸಮಯದಲ್ಲಿ ನಮಗೆ ತೋರಿಸಿಕೊಟ್ಟ ಕ್ಷಮೆಯ ಉತ್ತಮ ಮಾದರಿಯ ಜೀವಿತವನ್ನು ಹಿಂಬಾಲಿಸಲು, ಸ್ವೀಕರಿಸಲು ನಮ್ಮನ್ನು ಸಹಾಯ ಮಾಡು. ಆಮೇನ್.